Hello everyone. In this lecture, let's discuss about concatenation of two strings. So before going to the program, if you have not subscribed to our channel Ved IQ classes, please subscribe to it. What is concatenation? See, concatenation ಅಂದ್ರೆ joining of two strings. Assume S1 ಅಂತ ಒಂದು string ಇದೆ. It has hello. And we have S2 another string world. So concatenation ಮಾಡ್ತಿದೀವಿ ಅಂದ್ರೆ S1 will be equal to S1 plus S2. ಅಂದ್ರೆ ನಾರ್ಮಲ್ ಆಗಿ ಇಂಟಿಜರ್ ಅಡಿಷನ್ ಅನ್ಕೊಂಡ್ರೆ ಈಗ 1 + 2 ಇನ್ ದ ಸೆನ್ಸ್ 3 ಅಂತ ಆನ್ಸರ್ ಬರುತ್ತೆ ಆ ರೀತಿ ಅಲ್ಲ. ಹಿಯರ್ ವಿ ವಿಲ್ ಬಿ ಜಾಯ್ನಿಂಗ್ ದೀಸ್ ಟು ಸ್ಟ್ರಿಂಗ್ಸ್ S1 ಸ್ಟ್ರಿಂಗ್ ಮತ್ತೆ S2 ಸ್ಟ್ರಿಂಗ್ ನ ಜಾಯಿನ್ ಮಾಡ್ತೀವಿ ಅಂಡ್ ದ ಫೈನಲ್ ರಿಸಲ್ಟ್ ಏನಿರುತ್ತೆ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ S1 again. We can perform concatenation using built-in function. Built-in function ಯೂಸ್ ಮಾಡಿ ಕೂಡ ಮಾಡ್ಬೋದು ಬಟ್ ಹಿಯರ್ ವಿ ವಿಲ್ ಬಿ ಡಿಸ್ಕಸಿಂಗ್ ಹೌ ಟು ಪರ್ಫಾರ್ಮ್ concatenation without using the built-in function. So S1 plus S2 in the sense final output will be hello world. So let's see the logic. Before going to the program, let's see the logic. See, let's take the same example. Hello ne ತಗೊಳ್ಳೋಣ hello and S2 ಅಲ್ಲಿ world ಇದೆ ಅಂತ ಅನ್ಕೊಳ್ಳೋಣ. If we want to concatenate, first thing ಏನಂತ ನಾವು ನೋಡಿದ್ವಿ ಆಫ್ಟರ್ ಪರ್ಫಾರ್ಮಿಂಗ್ ಕನ್ಕೆಟನೇಷನ್ S1 ಅಲ್ಲಿ ಫೈನಲ್ ಔಟ್ಪುಟ್ ಸ್ಟೋರ್ ಆಗ್ಬೇಕು ಕರೆಕ್ಟ್. ಸೊ ಹೆಲೋ ಸೇಮ್ ರಿಟೈನ್ ಆಗುತ್ತೆ. ಇದ್ ಓ ಆದ್ಮೇಲೆ ವಿ ನೀಡ್ ದ ವರ್ಡ್ ಇದು ಏನ್ ವರ್ಡ್ ಅಂತ ವರ್ಡ್ ಇದೆ ಇದನ್ನ ನಾವಿಲ್ಲಿ ಆಫ್ಟರ್ ಓ ಜಾಯಿನ್ ಮಾಡ್ಬೇಕು. ಸೊ ಆಫ್ಟರ್ ಓ ಜಾಯಿನ್ ಮಾಡ್ಬೇಕು ಅಂದ್ರೆ ಹಿಯರ್ ವಿ ವಿಲ್ ಕನ್ಸಿಡರ್ ಟು ಇಟಿರೇಟಿಂಗ್ ವೇರಿಯೇಬಲ್ಸ್ ಐ ಮತ್ತೆ ಜೆ ಅಂತ ಎರಡು ವೇರಿಯೇಬಲ್ ಕನ್ಸಿಡರ್ ಮಾಡ್ತೀವಿ. ಸೊ ಈ ಯೂಸಿಂಗ್ ಐ ವಿ ವಿಲ್ ಟ್ರಾವರ್ಸ್ ದ ಸ್ಟ್ರಿಂಗ್ S1 ಕಂಪ್ಲೀಟ್ S1 ನ ರೀಡ್ ಮಾಡ್ತೀವಿ. ಆಫ್ಟರ್ ದಟ್ ನಾವ್ ಏನ್ ಮಾಡ್ತೀವಿ ವಿ ವಿಲ್ ಟೇಕ್ ದ ಫೈನಲ್ ಇಂಡೆಕ್ಸ್ ವ್ಯಾಲ್ಯೂ. ಈಗ ಐ ಇದ್ದು ಫೈನಲ್ ಇಂಡೆಕ್ಸ್ ವ್ಯಾಲ್ಯೂ ಏನ್ ಬರುತ್ತೆ ಫಾರ್ ಓ ಇಟ್ ಇಸ್ 0 1 2 3 and 4. ಸೊ 4 ಇಂಡೆಕ್ಸ್ ಇರುತ್ತೆ. ಫೋರ್ತ್ ಇಂಡೆಕ್ಸ್ ಆದ್ಮೇಲೆ ಏನ್ ಮಾಡ್ತೀವಿ ವಿ ವಿಲ್ ಟೇಕ್ ಅನದರ್ ಲೂಪ್ ವಿತ್ ಜೆ. ಫಸ್ಟ್ ವೈಲ್ ಲೂಪ್ ಅಥವಾ ಫಾರ್ ಲೂಪ್ ಏನಾದ್ರೂ ಕನ್ಸಿಡರ್ ಮಾಡಿ ವಿ ವಿಲ್ ರೀಡ್ ದಿಸ್ ಪರ್ಟಿಕ್ಯುಲರ್ ಸ್ಟ್ರಿಂಗ್. ಈ ಸ್ಟ್ರಿಂಗ್ ನ ರೀಡ್ ಮಾಡಿ ಆದ್ಮೇಲೆ ವಿ ವಿಲ್ ಸ್ಟೋರ್ ದ ವ್ಯಾಲ್ಯೂ ಆಫ್ ಐ. ಅದಾದ್ಮೇಲೆ ವಿ ವಿಲ್ ಗೋ ಫಾರ್ ದ ಸೆಕೆಂಡ್ ಸ್ಟ್ರಿಂಗ್. ಸೆಕೆಂಡ್ ಸ್ಟ್ರಿಂಗ್ ನ ವಿ ವಿಲ್ ಟ್ರಾವರ್ಸ್ ಯೂಸಿಂಗ್ ಜೆ. ಯಾಕೆಂದ್ರೆ ಐ ವ್ಯಾಲ್ಯೂ ಚೇಂಜ್ ಆಗ್ಬಾರ್ದು, ನನ್ಗೆ ಇಂಡೆಕ್ಸ್ ಬೇಕಿದು. ಆಫ್ಟರ್ ದ ಫೋರ್ತ್ ಇಂಡೆಕ್ಸ್ ಅಂದ್ರೆ ಫಿಫ್ತ್ ಇಂಡೆಕ್ಸ್ ಇಂದ ಜಾಯಿನ್ ಆಗ್ತಾ ಹೋಗ್ಬೇಕು ಕರೆಕ್ಟ್. ಸೊ ಅದಕ್ಕೆ ಏನ್ ಮಾಡ್ತೀವಿ ವಿ ವಿಲ್ ಕೀಪ್ ದ ವ್ಯಾಲ್ಯೂ ಆಫ್ ಐ. ನೆಕ್ಸ್ಟ್ ಈ ಪರ್ಟಿಕ್ಯುಲರ್ ಸೆಕೆಂಡ್ ಸ್ಟ್ರಿಂಗ್ ನ ಟ್ರಾವರ್ಸ್ ಮಾಡುವಾಗ ಏನ್ ಮಾಡ್ತೀವಿ ವಿ ವಿಲ್ ಟೇಕ್ S1 ಆಫ್ ಐ ಇನ್ಕ್ರಿಮೆಂಟ್ ಆಗಿ ಉಳ್ಕೊಂಡಿರುತ್ತೆ. ಐ ಪ್ಲಸ್ ಪ್ಲಸ್ ಮಾಡಿ ಪೋಸ್ಟ್ ಇನ್ಕ್ರಿಮೆಂಟ್ ಮಾಡ್ಕೊಂಡು ವಿ ವಿಲ್ ಸ್ಟೋರ್ ದ ವ್ಯಾಲ್ಯೂ ಆಫ್ ಐ. ಸೊ ನೆಕ್ಸ್ಟ್ ಎಸ್ ಆಫ್ ಐ ಈಕ್ವಲ್ಸ್ ಟು ಏನ್ ಮಾಡ್ತೀವಿ ವಿ ವಿಲ್ ಸ್ಟಾರ್ಟ್ ರೀಡಿಂಗ್ ದ ಸೆಕೆಂಡ್ ಸ್ಟ್ರಿಂಗ್ ದಟ್ ಈಸ್ S2 ಆಫ್ ಜೆ ಅಂತ ವ್ಯಾಲ್ಯೂಸ್ ತಗೊಳ್ತೀವಿ. ಸೊ S2 ಆಫ್ ಜೆ ಫಸ್ಟ್ ಇಟರೇಷನ್ ಅಲ್ಲಿ ಏನಿರುತ್ತೆ 0th ಇಂಡೆಕ್ಸ್ ಅಲ್ಲಿ ಇರುತ್ತೆ. ಜೆ ವಿಲ್ ಬಿ ಈಕ್ವಲ್ಸ್ ಟು 0th ಇಂಡೆಕ್ಸ್ ಅಂಡ್ ಐ ವಿಲ್ ಬಿ ಈಕ್ವಲ್ಸ್ ಟು ದ ಇಂಡೆಕ್ಸ್ ವ್ಯಾಲ್ಯೂ 5. ಸೊ ಫಿಫ್ತ್ ಇಂಡೆಕ್ಸ್ ಗೆ ಫಸ್ಟ್ 0th ಇಂಡೆಕ್ಸ್ S2 ಏನಿದೆ ದಟ್ ವಿಲ್ ಬಿ ಕಾಪಿಡ್. ಅಂಡ್ ನೆಕ್ಸ್ಟ್ ಜೆನು ಇನ್ಕ್ರಿಮೆಂಟ್ ಮಾಡ್ತೀವಿ ಐನು ಕೂಡ ಇನ್ಕ್ರಿಮೆಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಇಟರೇಷನ್ಗೆ ವೈಲ್ ಲೂಪ್ ಅಲ್ಲಿ ಏನಾಗುತ್ತೆ ದಟ್ ವಿಲ್ ಬಿ S1 ಆಫ್ ಐನೇ ಇರುತ್ತೆ ಬಟ್ ಐ ವ್ಯಾಲ್ಯೂ ವಿಲ್ ಬಿ ಆಫ್ಟರ್ ಇನ್ಕ್ರಿಮೆಂಟಿಂಗ್ ಇಟ್ ವಿಲ್ ಬಿ 6 ಅಂಡ್ ಜೆ ವಿಲ್ ಬಿ ಈಕ್ವಲ್ ಟು 1. ಸೊ ಜೆ ದಿಸ್ ಸೆಕೆಂಡ್ ಸ್ಟ್ರಿಂಗ್ ಅಲ್ಲಿ ಫಸ್ಟ್ ಇಂಡೆಕ್ಸ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ ದಟ್ ವಿಲ್ ಬಿ ಕಾಪಿಡ್ ಟು ದ 6th ಇಂಡೆಕ್ಸ್ ಇನ್ ಫಸ್ಟ್ ಸ್ಟ್ರಿಂಗ್. ಸೊ ಈ ರೀತಿ ಇಟರೇಷನ್ ಮಾಡ್ಕೊಂಡು ವಿ ವಿಲ್ concatenate both the strings. First we will read the first string. First string ನ read ಮಾಡಿ ಆದ್ಮೇಲೆ we will store the index value. So next second string ನ read ಮಾಡುವಾಗ we will perform copying or assign ಮಾಡ್ತಾ ಹೋಗ್ತೀವಿ values ನ. Got it? So now let's move into the program. So string 1 ಮತ್ತೆ string 2 ಅಂತ ಎರಡು ಸ್ಟ್ರಿಂಗ್ಸ್ ಕನ್ಸಿಡರ್ ಮಾಡಿದೀವಿ ಅಂಡ್ ವಿ ಆರ್ ಹ್ಯಾವಿಂಗ್ ಟೂ ವೇರಿಯೇಬಲ್ಸ್ ಐ ಅಂಡ್ ಜೆ. ಎರಡು ಏನಕ್ಕೆ ಐ ಇಸ್ ಟು ರೀಡ್ ದ ಸ್ಟ್ರಿಂಗ್ 1 ಅಂಡ್ ಜೆ ಇಸ್ ಟು ರೀಡ್ ದ ಸ್ಟ್ರಿಂಗ್ 2. ನೆಕ್ಸ್ಟ್ ವಿ ಆರ್ ಆಸ್ಕಿಂಗ್ ದ ಇನ್ಪುಟ್ ಫಾರ್ ಸ್ಟ್ರಿಂಗ್ 1. ಲೆಟ್ಸ್ ಟೇಕ್ ಇಟ್ ಆಸ್ ಹೆಲೋ. ನೆಕ್ಸ್ಟ್ ಸೆಕೆಂಡ್ ಸ್ಟ್ರಿಂಗ್ ಈಗ ಇನ್ಪುಟ್ ತಗೊಳ್ತಿದೀವಿ ಲೆಟ್ಸ್ ಟೇಕ್ ಇಟ್ ಆಸ್ ವರ್ಡ್. ಸೊ ಇಲ್ಲಿ ಫಸ್ಟ್ ವೈಲ್ ಲೂಪ್ ಏನಿದೆ ದಿಸ್ ವಿಲ್ ರೀಡ್ ಸ್ಟ್ರಿಂಗ್ 1. See, same thing we are doing. String 1 of I not equals to null character. ಏನಕ್ಕೆ not equal to null character? Because the string will end with the null character. ಇವಾಗ if it is being stored in the memory, hello store ಆಗ್ತಿದೆ ಅಂದ್ರೆ here at the end
ಆಬ್ವಿಯಸ್ಲಿ ಕಂಪೈಲರ್ ಏನ್ ಮಾಡಿರುತ್ತೆ, ನಲ್ ಕ್ಯಾರೆಕ್ಟರ್ ನ ಆಡ್ ಮಾಡಿರುತ್ತೆ. ಸೊ ವೆನ್ ಎವರ್ ನಲ್ ಕ್ಯಾರೆಕ್ಟರ್ ಈಸ್ ರೀಚ್ಡ್ ಏನಂತ ಅಸ್ಯೂಮ್ ಮಾಡ್ತೀವಿ, ದ ಸ್ಟ್ರಿಂಗ್ ಈಸ್ ಎಂಡೆಡ್ ಅಂತ ಅಸ್ಯೂಮ್ ಮಾಡ್ತೀವಿ. ಸೊ ದಟ್ಸ್ ವೈ ವಿ ಹ್ಯಾವ್ ಟೇಕನ್ ವೈಲ್ ನಾಟ್ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್. ಸೊ ಫಸ್ಟ್ ಸ್ಟ್ರಿಂಗ್ 1 ರೀಡ್ ಆಗುವಾಗ I ವ್ಯಾಲ್ಯೂ ಇನಿಷಿಯಲಿ ಇಟ್ ಇಸ್ 0. ಸೊ ಫಸ್ಟ್ ಇಟ್ ವಿಲ್ ಚೆಕ್ ವಿತ್ H ನಾಟ್ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್. ಎಸ್ ದಿಸ್ ಇಸ್ ಟ್ರೂ. ಸೊ I ಇನ್ಕ್ರಿಮೆಂಟ್ ಆಗುತ್ತೆ. Similarly, it will go after I increment as well, it will move to the second character E. E not equal to null character, again it is true, so it will move to the next character. So ಇದೇ ರೀತಿ ಎಲ್ಲಿವರೆಗೂ ಟ್ರಾವರ್ಸ್ ಆಗುತ್ತೆ till it reaches the null character. ಸೊ ಇದಿಷ್ಟು ರೀಡ್ ಮಾಡಿ ಆದ್ಮೇಲೆ ಏನಾಗುತ್ತೆ, I ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಂಡಿರುತ್ತೆ. ದಿಸ್ ವಿಲ್ ಬಿ ಸ್ಟೋರ್ಡ್. ಸೊ ನಾವು I is equal to I plus plus ಆಗಿ ಸ್ಟೋರ್ ಆಗಿರುತ್ತೆ. ಸೊ ನಾವು I is nothing but 5. ನೆಕ್ಸ್ಟ್ ಸೆಕೆಂಡ್ ವೈಲ್ ಲೂಪ್ ಅಲ್ಲಿ ಏನ್ ಮಾಡ್ತಿದೀವಿ, ವಿ ಆರ್ ಟ್ರಾವರ್ಸಿಂಗ್ ದ ಸ್ಟ್ರಿಂಗ್ 2. ಸ್ಟ್ರಿಂಗ್ 2 ನ ಟ್ರಾವರ್ಸ್ ಮಾಡ್ತೀವಿ ಸೇಮ್ ಆಸ್ ಸ್ಟ್ರಿಂಗ್ 1 ಟಿಲ್ ಇಟ್ ರೀಚಸ್ ದ ನಲ್ ಕ್ಯಾರೆಕ್ಟರ್. ಬಟ್ ಏನ್ ಮಾಡ್ತಾ ಹೋಗ್ತೀವಿ, ಅಟ್ ದ ಸೇಮ್ ಟೈಮ್ ವಿ ವಿಲ್ ಕಾಪಿ ದ ವ್ಯಾಲ್ಯೂಸ್ ಫ್ರಮ್ 0th ಇಂಡೆಕ್ಸ್ ಟು ದ ಲಾಸ್ಟ್ ನಾಟ್ ಈಕ್ವಲ್ ಟು ನಲ್ ಕ್ಯಾರೆಕ್ಟರ್ ವರ್ಗು ಏನಿರುತ್ತೆ, ಸೊ ಅಲ್ಲಿವರೆಗೂ ವಿ ವಿಲ್ ಕಾಪಿ ದ ಸ್ಟ್ರಿಂಗ್ ಟು ದ ಫಸ್ಟ್ ಸ್ಟ್ರಿಂಗ್. ಸೊ ಏನಾಗಿರುತ್ತೆ, ಹೆಲೋ ಏನಿದೆ ದಟ್ ವಿಲ್ ಬಿ ರಿಟೈನ್ಡ್. ಸೊ ಆಫ್ಟರ್ ಓ ವರ್ಡ್ ನ ಆಡ್ ಮಾಡ್ತಾ ಹೋಗುತ್ತೆ ಈಚ್ ಇಟರೇಷನ್ ಅಲ್ಲಿ. ಅಂಡ್ ಐನು ಇನ್ಕ್ರಿಮೆಂಟ್ ಆಗುತ್ತೆ, ಜೆನು ಇನ್ಕ್ರಿಮೆಂಟ್ ಆಗುತ್ತೆ ಫಾರ್ ಎವ್ರಿ ಇಟರೇಷನ್. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ಲಿ ಹೆಲೋ ವರ್ಗು ರೀಡ್ ಆಗಿರುತ್ತೆ. ಸೊ ನಾವು I ಇನ್ಕ್ರಿಮೆಂಟ್ ಆದಾಗ ನಾವು ಇಟ್ ಈಸ್ ಅಟ್ ದಿಸ್ ಪರ್ಟಿಕ್ಯುಲರ್ 5th position. Correct. So now it will take as string 1 of 5 equals to string 2 of 0. ಯಾವಾಗ ವೆನ್ ಜೆ ಈಕ್ವಲ್ಸ್ ಟು 0 ಇದ್ದಾಗ ಫಸ್ಟ್ ಇಟರೇಷನ್ ಅಲ್ಲಿ. ಸೊ ನಾವು ಜೆ ಅಲ್ಲಿ ಯಾವ್ದು ವರ್ಡ್ ಸ್ಟೋರ್ ಮಾಡಿರೋದು, ಇಟ್ ಈಸ್ ವರ್ಡ್. ಸೊ ಫಸ್ಟ್ ಡಬ್ಲ್ಯೂ ಏನಿದೆ ದಟ್ ವಿಲ್ ಬಿ ಕಾಪಿಡ್ ಟು ದ 5th ಇಂಡೆಕ್ಸ್ ಆಫ್ ಫಸ್ಟ್ ಸ್ಟ್ರಿಂಗ್. ಸೊ ಹೆಲೋ ಅಂಡ್ ಡಬ್ಲ್ಯೂ ಆಡ್ ಆಗುತ್ತೆ. ನೆಕ್ಸ್ಟ್ I and J ಇನ್ಕ್ರಿಮೆಂಟ್ ಆಗುತ್ತೆ. ಸೊ I is equal to now 6 and J is equal to 1. Again 6th ಇಂಡೆಕ್ಸ್ ಗೆ ಈ ಪರ್ಟಿಕ್ಯುಲರ್ ವರ್ಡ್ ಏನಿದೆ ಇದರಲ್ಲಿ ಸೆಕೆಂಡ್ ಫಸ್ಟ್ ಇಂಡೆಕ್ಸ್ ಅಲ್ಲಿ ಯಾವ ಲೆಟರ್ ಇದೆ ಅದನ್ನ 6th ಇಂಡೆಕ್ಸ್ ಕಾಪಿ ಮಾಡ್ಕೊಳ್ಳುತ್ತೆ. ಸೊ ದಟ್ ವಿಲ್ ಬಿ ಕಾಪಿಡ್ ಆಸ್ O. ಸೊ ಈ ರೀತಿ ಟಿಲ್ ನಲ್ ಕ್ಯಾರೆಕ್ಟರ್ ಇಟ್ ವಿಲ್ ಕಾಪಿ. ವೆನ್ ಇಟ್ ಈಸ್ ಈಕ್ವಲ್ ಟು ದ ನಲ್ ಕ್ಯಾರೆಕ್ಟರ್, ಇದು ಈಕ್ವಾಲಿಟಿ ಚೆಕ್ ಆದಾಗ ಇಫ್ ದಿಸ್ ಕಮ್ಸ್ ಟ್ರೂ ದ ವೈಲ್ ಲೂಪ್ ವಿಲ್ ಬಿ ಬ್ರೋಕನ್. ಸೊ ಅಟ್ ದ ಎಂಡ್ ಏನ್ ಮಾಡ್ತೀವಿ, ಇಫ್ ಇಟ್ ನಾವು ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ಕ್ಯಾರೆಕ್ಟರ್ ಸ್ಟ್ರಿಂಗ್ ಅಂತ ಕ್ಯಾರೆಕ್ಟರ್ ಅರೇ ಅಂತ ಡಿಫೈನ್ ಮಾಡ್ಕೊಂಡಿರೋದು. ಸೊ ಅಟ್ ದ ಎಂಡ್ ಸ್ಟ್ರಿಂಗ್ ನ ನಾವು ಕಾಪಿ ಮಾಡಿ ಆದ್ಮೇಲೆ ಬೈ ಡಿಫಾಲ್ಟ್ ಇವಾಗ ಕಂಪೈಲರ್ ಆಡ್ ಮಾಡಲ್ಲ ನಲ್ ಕ್ಯಾರೆಕ್ಟರ್ ನ. ಸೊ ವಿ ವಿಲ್ ಆಡ್ ದ ನಲ್ ಕ್ಯಾರೆಕ್ಟರ್ ಮ್ಯಾನ್ಯುಯಲಿ. ಸೊ ಹೆಲೋ ವರ್ಡ್ ಕಂಪ್ಲೀಟ್ ಆದ್ಮೇಲೆ ಅಟ್ ದ ಎಂಡ್ ನಾವು ನಲ್ ಕ್ಯಾರೆಕ್ಟರ್ ನ ಮ್ಯಾನ್ಯುಯಲಿ ಆಡ್ ಮಾಡ್ತೀವಿ. ಸೊ ದಟ್ಸ್ ವೈ ವಿ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಲೈನ್ ಸ್ಟ್ರಿಂಗ್ 1 of I ನಾಟ್ ಈಕ್ವಲ್ ಟು ನಲ್ ಕ್ಯಾರೆಕ್ಟರ್. ಸೊ ಇಲ್ಲೇನಾಗ್ತಿದೆ, ಆಫ್ಟರ್ ದ ಕಂಪ್ಲೀಟ್ ಟ್ರಾವರ್ಸಲ್ ಕಾಪಿ ಆದ್ಮೇಲೆ ವಿ ಆರ್ ಮ್ಯಾನ್ಯುಯಲಿ ಆಡಿಂಗ್ ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಸೊ ನಾವು ಲಾಸ್ಟ್ ಅಲ್ಲಿ ವಿ ಆರ್ ಪ್ರಿಂಟಿಂಗ್ ದ ಸ್ಟ್ರಿಂಗ್. ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಸೊ ದಿಸ್ ಇಸ್ ದ ಪ್ರೋಗ್ರಾಮ್. First string, let's give it as hello. And second string, let's give it as word. See, the concatenated string is hello world. So that's it for the video. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ please like the video and don't forget to subscribe to our channel Ved IQ Classes. Thank you for watching.